ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಆಗಿರುವಂತಹ ರಜತ್ ಪಾಟಿದಾರ್ ಮುಂದೆ ಕೆಲ ಸವಾಲುಗಳಿವೆ. ಈ ಹಿಂದಿನ ಎಲ್ಲಾ ಸೀಸನ್ಗಳಲ್ಲೂ ಕೂಡ ಆರ್ಸಿಬಿ ಈ ವಿಚಾರದಲ್ಲೇ ಎಡವಿದೆ. ಈ ಸೀಸನ್ಗೂ ಮುನ್ನ ರಜತ್ ಪಾಟಿದಾರ್ ಕಂಡೀಷನ್ಗೆ ತಕ್ಕಂತೆ ಪರ್ಫೆಕ್ಟ್ ಪ್ಲೇಯಿಂಗ್ 11 ಅನ್ನ ಸೆಟ್ ಮಾಡಿಕೊಳ್ಬೇಕಿದೆ. ಜೊತೆಗೆ ಸೂಪರ್ ಸ್ಟಾರ್ಸ್ನು ಕೂಡ ಹ್ಯಾಂಡಲ್ ಮಾಡಬೇಕಿದೆ. ವಿರಾಟ್ ಕೊಹ್ಲಿ, ಭುವನೇಶ್ವರ್ ಕುಮಾರ್, ಜೋಸ್ ಹ್ಯಾಜಲ್ವುಡ್, ಲಿವಿಂಗ್ಸ್ಟೋನ್, ಫಿಲ್ ಸಾಲ್ಟರ್ ಅಂತ ಸೂಪರ್ ಸ್ಟಾರ್ ಆಟಗಾರರನ್ನ ಲೀಡ್ ಮಾಡಬೇಕಿದೆ. ಆರ್ಸಿಬಿ ಫ್ರಾಂಚೈಸಿ ವಿರಾಟ್ ಕೊಹ್ಲಿಗೆ ಪಟ್ಟ ಕಟ್ಟಿಲ್ಲ ಯಾಕೆ ಅನ್ನೋದನ್ನ ಮತ್ತೊಮ್ಮೆ ಫ್ಯಾನ್ಸ್ಗೆ ಮನಮುಟ್ಟುವಂತೆ ಹೇಳಿಕೊಂಡಿದೆ. ವಿರಾಟ್ ಅವರ ಹೆಸರು ಲಿಸ್ಟ್ನಲ್ಲಿತ್ತು. ವಿರಾಟ್ ಅವರಿಗೆ ತಂಡವನ್ನ ಮುನ್ನಡೆಸೋಕೆ ನಾಯಕತ್ವವೇ ಬೇಕಾಗಿಲ್ಲ. ಕಳೆದ ಸಲ ಫಫ್ ಡುಪ್ಲೆಸಿಸ್ ಕ್ಯಾಪ್ಟನ್ ಆಗಿದ್ರು. ಈ ವೇಳೆ ಕೊಹ್ಲಿ ಹಿಂದಿನಿಂದ ತಂಡವನ್ನ ಮುನ್ನಡೆಸ್ತಾ ಇದ್ರು. ಈಗ ರಜತ್ ಕ್ಯಾಪ್ಟನ್ ಆಗಿದ್ರು ಕೂಡ ಅವರ ಹಿಂದಿನ ಶಕ್ತಿ ವಿರಾಟ್ ಕೊಹ್ಲಿ ಅವರೇ ಆಗಿರ್ತಾರೆ. ಕ್ಯಾಪ್ಟನ್ ಹೌದು ಅಥವಾ ಅಲ್ವೋ ಅನ್ನೋದು ಮುಖ್ಯ ಅಲ್ಲ. ಕೊಹ್ಲಿ ಯಾವಾಗಲೂ ಕೂಡ ತಂಡದ ನಾಯಕನಾಗಿ ಇರ್ತಾರೆ ಎಂದಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ತಂಡಕ್ಕೆ ಬಂಪರ್ ನಗದು ಬಹುಮಾನ ಸಿಗಲಿದೆ. ಇದನ್ನ ಐಸಿಸಿ ಘೋಷಣೆ ಮಾಡಿದೆ. ಚಾಂಪಿಯನ್ಸ್ ಟ್ರೋಫಿ ವಿಜೇತ ತಂಡಕ್ಕೆ 2.24 ಮಿಲಿಯನ್ ಅಂದ್ರೆ 19.4 ಕೋಟಿ ನಗದು ಬಹುಮಾನ ಘೋಷಣೆ ಮಾಡಲಾಗಿದೆ. ಇನ್ನು ರನ್ನರ್ ಅಪ್ ತಂಡಕ್ಕೆ 9.72 ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ. ಸೆಮಿಫೈನಲ್ನಲ್ಲಿ ಸೋತಂತ ತಂಡಗಳಿಗೆ ತಲಾ 4.86 ಕೋಟಿ ರೂಪಾಯಿ ಲಭಿಸಲಿದೆ. ಇನ್ನು 5 ಮತ್ತು 6ನೇ ಸ್ಥಾನ ಪಡೆದ ತಂಡಗಳು ತಲಾ 3 ಕೋಟಿ ರೂಪಾಯಿನ ಪಡೆಯಲಿವೆ. ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲಾ ತಂಡಗಳಿಗೆ ಹೆಚ್ಚುವರಿಯಾಗಿ ತಲಾ 1.8 ಕೋಟಿ ರೂಪಾಯಿ ಸಿಗಲಿದೆ. ಐಸಿಸಿ ಘೋಷಣೆ ಮಾಡಿದಂತ ಬಹುಮಾನದ ಮೊತ್ತ ಐಪಿಎಲ್ ಆಟಗಾರರ ಸಂಭಾವನೆಗಿಂತ ಕಡಿಮೆ ಎನ್ನಲಾಗಿದೆ. ಐಸಿಸಿ ಚಾಂಪಿಯನ್ಸ್ ಹಾಗೆ ರನ್ನರ್ ಅಪ್ ತಂಡಗಳಿಗೆ ನೀಡುವ ಬಹುಮಾನ ಮೊತ್ತದ ತೀರಾ ಕಡಿಮೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಈ ಪ್ರೈಸ್ ಮನಿಗಿಂತಲೂ ಕೂಡ ಅಧಿಕ ಮೊತ್ತವನ್ನ ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿನ ಮೂಲಕ ಕೆಲ ಆಟಗಾರರು ಪಡೆದುಕೊಂಡಿದ್ದಾರೆ. ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ತಮ್ಮ ಪ್ರಿಯ ಪತ್ನಿ ದೇವಿಶಾ ಶೆಟ್ಟಿ ಜೊತೆ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಈ ವಿಶೇಷ ದಿನದಂದು ಸಂಭ್ರಮದಿಂದ ರೆಡಿಯಾಗಿ ಪತ್ನಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಜೊತೆಗೆ ದೇವಿಶಾ ಕೂಡ ಸೂರ್ಯಕುಮಾರ್ ಜೊತೆ ಭರ್ಜರಿಯಾಗಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಆಗಿರುವಂತಹ ಬಾಬರ್ ಅಜಮ್ ಅವರು ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿದ್ದಂತಹ ವಿಶ್ವ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಅದು ಸಹ 6,000 ರನ್ಗಳನ್ನ ಕಲೆ ಹಾಕುವ ಮೂಲಕ. ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 6,000 ರನ್ಗಳನ್ನ ಕಲೆ ಹಾಕಿದ ಏಷ್ಯನ್ ಬ್ಯಾಟರ್ ಎಂಬ ದಾಖಲೆ ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿತ್ತು. ಇದೀಗ ಈ ದಾಖಲೆಯನ್ನು ಮುರಿದು ಬಾಬರ್ ಅಜಮ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಹಾರ್ದಿಕ್ ಪಾಂಡ್ಯ ದಂಪತಿ ಒಂದಾಗ್ತಾ ಇದ್ದಾರೆ. ವ್ಯಾಲೆಂಟೈನ್ಸ್ ಡೇ ದಿನ ನತಾಶಾ ಸುಳಿವು ನೀಡಿದ್ದಾರೆ ಎನ್ನಲಾಗ್ತಿದೆ. ನತಾಶಾ ಪ್ರೇಮಿಗಳ ದಿನದಂದು ಹಾರ್ದಿಕ್ ಪಾಂಡ್ಯಗಾಗಿ ಭಾವನಾತ್ಮಕ ಸಂದೇಶವನ್ನು ಬರೆದಿದ್ದಾರೆ. ನತಾಶಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ, ನೀವು ಎಲ್ಲೂ ಕಳೆದು ಹೋಗಿಲ್ಲ, ನೀವು ಜೀವನದಲ್ಲಿ ಕೆಟ್ಟ ಸಮಯವನ್ನು ಎದುರಿಸುತ್ತಿದ್ದೀರಿ, ನಿಮ್ಮ ಹೊಸ ರೂಪ ಸಂಪೂರ್ಣವಾಗಿ ಹೋಗಿಲ್ಲ, ಹಾಗೆ ಹಳೆಯದ್ದು ಸಂಪೂರ್ಣವಾಗಿ ಹೋಗಿಲ್ಲ ಎಂದು ಭಾವನಾತ್ಮಕವಾಗಿ ಬರ್ಕೊಂಡಿದ್ದಾರೆ. ಟೀಂ ಇಂಡಿಯಾ ಆಟಗಾರ ಯುಜ್ವೇಂದ್ರ ಚಹಲ್ ಮತ್ತು ಪತ್ನಿ ಧನಶ್ರೀ ವಿಚ್ಛೇದನದ ಸುದ್ದಿ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಾ ಇದೆ. ಇದೀಗ ಪ್ರೇಮಿಗಳ ದಿನದಂದೇ ಚಹಲ್ ಒಂದು ಪೋಸ್ಟ್ ಅನ್ನ ಮಾಡಿದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಸುದೀರ್ಘ ಪೋಸ್ಟ್ನಲ್ಲಿ ಎಲ್ಲ ಅಭಿಮಾನಿಗಳ ಪ್ರೀತಿಗೆ ಬೆಂಬಲಕ್ಕೆ ಕೃತಜ್ಞನಾಗಿದ್ದೇನೆ. ವೈಯಕ್ತಿಕ ವಿಚಾರದ ಬಗ್ಗೆ ಊಹಾಪೋಹಗಳನ್ನು ಹರಡೋದು ಅಪಾರ ನೋವುಗಳನ್ನು ಉಂಟು ಮಾಡಿದೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 3ನ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದರೂ ಕೂಡ 2 ಹೀನಾಯ ದಾಖಲೆಗಳನ್ನು ಬರೆದಿದೆ. ಅದು ಕೂಡ 20 ಓವರ್ಗಳಲ್ಲಿ ಬರೋಬ್ಬರಿ 201 ರನ್ಗಳನ್ನು ಚುಚ್ಚಿಸಿಕೊಳ್ಳುವ ಮೂಲಕ. WPL ಇತಿಹಾಸದಲ್ಲಿ ಕೇವಲ 6 ಸಲ ಮಾತ್ರ 200+ ಸ್ಕೋರ್ಗಳು ಮೂಡಿ ಬಂದಿವೆ. ಈ 6ರಲ್ಲಿ 3 ಸಲ ಆರ್ಸಿಬಿ ತಂಡವೇ 200+ ಸ್ಕೋರ್ಗಳನ್ನು ಬಿಟ್ಕೊಟ್ಟಿದೆ. ಹಾಗೆಯೇ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇನ್ನಿಂಗ್ಸ್ ಒಂದರಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಸಿಕ್ಸ್ಗಳನ್ನು ಹೊಡೆಸಿಕೊಂಡಂತ ತಂಡ ಎಂಬ ಹೀನಾಯ ದಾಖಲೆ ಕೂಡ ಕೈ ಸೇರಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯ ಇಂದು ನಡೆಯಲಿದೆ. ಈ ಪಂದ್ಯ ವಡೋದರದಲ್ಲೇ ನಡೆಯಲಿದ್ದು ಮಾಜಿ ಚಾಂಪಿಯನ್ ಆಗಿದ್ದಂಥ ಮುಂಬೈ ಇಂಡಿಯನ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆಯಲಿದೆ. ಉಭಯ ತಂಡಗಳು ಕೂಡ ಗೆಲುವಿನ ಮೂಲಕ ಶುಭಾರಂಭ ಮಾಡೋಕೆ ಎದುರು ನೋಡ್ತಾ ಇವೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.